ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಫ್ರೆಂಡ್ಸ್? ಇವತ್ತು ನಾನು ಸಬ್ಬಕ್ಕಿ ಪಾಯಸ ಮಾಡ್ತಾಯಿದ್ದೀನಿ ನೋಡಿ. ಇದರಲ್ಲಿ ಒಂದು ಚಿಕ್ಕ ಲೋಟದಲ್ಲಿ 1 ಲೋಟ ಸಬ್ಬಕ್ಕಿ ತೊಗೊಂಡಿದ್ದೇನೆ. ಇದರಲ್ಲಿ 1 ಲೋಟ ಇದೆ. ಸಬ್ಬಕ್ಕಿ ತೊಗೊಂಡು ಇವಾಗ ಅದನ್ನು ಬೇಯಿಸ್ಕೊಳ್ತೇನೆ. ಇದನ್ನು ಫಸ್ಟು ಒಂದು 4 ಅವರ್ ಇದು ನೆನೆಲಿಕ್ಕೆ ಹಾಕಬೇಕು. ಇದು ಮಧ್ಯಾಹ್ನ ನೆನೆಲಿಕ್ಕೆ ಹಾಕಿದೆ. ಇವಾಗ ಸಾಯಂಕಾಲ ನಾನು ಪಾಯಸ ಮಾಡ್ತಾಯಿದ್ದೇನೆ. ಇದು ಸ್ವಲ್ಪ ಶುಕ್ರವಾರ ದೇವರಿಗೆ ಇಡೋಣ ಅಂತ. ಅದರಿಂದ ಇವಾಗ ಇದು 4 ಅವರು ಇದನ್ನು ನೆನೆಸಿ ಇಟ್ಟಿದ್ದೇನೆ. ಇವಾಗ 4 ಅವರ್ ನೆನೆಸಿ ಆದಮೇಲೆ ಇದನ್ನು ಚೆನ್ನಾಗಿ ತೊಳ್ಕೊಂಡು ಆ ನೀರು ತೆಗೆದು ಬೇರೆ ನೀರು ಹಾಕಿ ಇದನ್ನು ಬೇಯಿಸ್ಕೊಳ್ಬೇಕು. ಇದನ್ನು ಚೆನ್ನಾಗಿ ತೊಳ್ಕೊಂಡು ಇವಾಗ ಬೇಯಲಿಕ್ಕೆ ಇಡ್ತಾ ಇದ್ದೇನೆ. ಇದೊಂದು ಸ್ವಲ್ಪ ಬೇಯಬೇಕು. ಇದು ಟೈಮ್ ತಗೊಳುತ್ತೆ ಸಬ್ಬಕ್ಕಿ ಸ್ವಲ್ಪ ಬೇಯಲಿಕ್ಕೆ. ಇದು ನೀರಲ್ಲೇ ಬೇಯಿಸ್ತಾ ಇದ್ದೇನೆ. ಇದು ಸ್ವಲ್ಪ ಬೆಂದ ಮೇಲೆ ನಾನು ಇದಕ್ಕೆ ಸ್ವಲ್ಪ ನೀರು ಸ್ವಲ್ಪ ಹಾಲು ಹಾಕ್ತೇನೆ. ಆಮೇಲೆ ಹಾಲಲ್ಲಿ ಬೇಯಿಸ್ಕೊಳ್ಬೇಕು. ಫಸ್ಟ್ ಒಂದು ಸ್ವಲ್ಪ ಇದನ್ನು ಅರ್ಧ ಬೇಯೋವರೆಗೆ ನೀರಲ್ಲೇ ಬೇಯಿಸ್ಕೊಳ್ಬೇಕು. ಸಬ್ಬಕ್ಕಿನ ಬೇಯಲಿಕ್ಕೆ ಇಟ್ಟಿದ್ದೇನೆ. ಇವಾಗ ಇದರಲ್ಲಿ 1 ಲೋಟ ಸಬ್ಬಕ್ಕಿ ತಗೊಂಡಿದ್ದೆ ನಾನು. ಇವಾಗ 1 ಲೋಟ ಬೆಲ್ಲ ಹಾಕ್ತಾ ಇದ್ದೇನೆ. 1 ಲೋಟ ಅದು ಸಾಕಾಗಲ್ಲ, ನಾನು 1 ರಿಂದ 1.25 ಲೋಟ ಹಾಕ್ತೇನೆ. ನಿಮಗೆ ಬೇಕಿದ್ರೆ ಜಾಸ್ತಿ ಹಾಕ್ಕೊಳ್ಬೋದು. ಇದು ಮೀಡಿಯಂ ಸಿಹಿ ಬರುತ್ತೆ. ಇವಾಗ ಬೆಲ್ಲನ ಕರಗಿಸ್ಕೊಳ್ಳೋಣ. ನೋಡಿ, ಇದು ಬೆಂದಿದೆ. ಇದು ಇವಾಗ ಇದಕ್ಕೆ ಒಂದು ಸ್ವಲ್ಪ ಹಾಲು ಹಾಕ್ತಾ ಇದ್ದೇನೆ ನಾನು. ಇವಾಗ ಒಂದು ಸ್ವಲ್ಪ ಹಾಲು ಮತ್ತು ನೀರು ಮಿಕ್ಸ್ ಮಾಡಿ ಹಾಕ್ತಾ ಇದ್ದೇನೆ. ಆಮೇಲೆ ನಿಮಗೆ ಮತ್ತೆ ಗಟ್ಟಿ ಹಾಲು ಹಾಕ್ಬೇಕು. ಇದು ಮತ್ತೆ ಬೇಯಿಸ್ಕೊಳ್ಬೇಕು ಹಾಲು ಹಾಕಿ. ಇವಾಗ ನೀವು ಇದು 1 ಲೋಟ ಹಾಕಿದರೆ ನೀವು ಮನೇಲಿ 5-6 ಮಂದಿ ಕುಡಿಬೋದು, ಅಷ್ಟಾಗುತ್ತೆ. ಇದರಲ್ಲಿ ತುಂಬ ಹೆಲ್ದಿ ಕೂಡ ಅಲ್ಲ. ಸಮ್ಮರ್ ಟೈಮಲ್ಲೆಲ್ಲ ಜಾಸ್ತಿ ಯೂಸ್ ಮಾಡಬೇಕು. ಇದು ನಮ್ಮ ದೇಹಕ್ಕೆ ತುಂಬ ತಂಪು ಸಬ್ಬಕ್ಕಿ. ನೋಡಿ, ಇವಾಗ ಇದು ಹಾಲಲ್ಲಿ ಬೇಯುತ್ತೆ. ಹಾಲು ಮತ್ತು ಸ್ವಲ್ಪ ನೀರು ಹಾಕಿದ್ದೇನೆ. ಮತ್ತೆ ಇದು ಚೆನ್ನಾಗಿ ಬೆಂದ ಮೇಲೆ ಇದಕ್ಕೆ ಗಟ್ಟಿ ಹಾಲು ಹಾಕ್ತೇನೆ. ಇದು ಬೇಯುವಾಗ ಇದು ಸ್ವಲ್ಪ ಗಟ್ಟಿ ಆಗುತ್ತೆ ಇನ್ನು. ಇವಾಗ ಬೆಲ್ಲ ಕರಗಿದ ಬೆಲ್ಲನು ಇದಕ್ಕೆ ನಾನು ಹಾಕ್ಕೊಳ್ತಾ ಇದ್ದೇನೆ. ಸಬ್ಬಕ್ಕಿ ಬೇಯಲಿಕ್ಕೆ ಇಟ್ಟಿದ್ದೇನಲ್ಲ ಅದಕ್ಕೆ ಹಾಕ್ತಾ ಇದ್ದೇನೆ. ಇವಾಗ ಇದು ಹಾಕಿದ ಮೇಲೆ ಮತ್ತೆ ಇನ್ನೊಮ್ಮೆ ನಾವು ಬೇಯಿಸ್ಕೊಳ್ಬೇಕು. ನೀವು ಬೆಲ್ಲ ಹಾಕುವಾಗ ಒಂದು ಸ್ವಲ್ಪ ಸೋಸ್ಕೊಳ್ಳಿ. ಅದರಲ್ಲಿ ಕೆಲವು ಬೆಲ್ಲದಲ್ಲಿ ಕಸ ಇರುತ್ತೆ. ನೋಡಿ ಎಷ್ಟು ಕಸ ಇದೆ. ಅಲ್ಲಿ ನಾವು ಸ್ವಲ್ಪ ಸೋಸ್ಕೊಳ್ಬೋದು. ಬೇಡ ಅನ್ನೋರು ಹಾಗೆ ಹಾಕ್ಕೊಳ್ಬೋದು. ಇವಾಗ ಬೆಲ್ಲ ಹಾಕಿದ ಮೇಲೆ ಇನ್ನೊಂದ್ಸಲ ಚೆನ್ನಾಗಿ ಕುದಿಸ್ಬೇಕು ಇದನ್ನು. ನೀವು ಬೆಲ್ಲ ನೋಡ್ಕೊಂಡು ಹಾಕೊಳ್ಳಿ. ಸಿಹಿ ನಿಮಗೆ ಸಿಹಿ ಜಾಸ್ತಿ ಬೇಕು ಅಂದರೆ 1.5 ಲೋಟದಲ್ಲಿ 1.5 ಲೋಟ ಹಾಕ್ಕೊಳ್ಳಿ. ನಾನು 1/4 ಲೋಟ ಹಾಕಿದ್ದೇನೆ. ಇವಾಗ ಮತ್ತೆ ಇದೊಂದು 2 ಕುದಿ ಬರಬೇಕು. ಬೆಲ್ಲ ಹಾಕಿದ ಮೇಲೆ ಇದು ಕುದೀತಾ ಇದೆ. ಇವಾಗ ಇದಕ್ಕೊಂದು 2 ಏಲಕ್ಕಿ ಹಾಕಿ ಇದಕ್ಕೆ ಗುದ್ದಿ ಹಾಕಬೇಕು. ಒಂದು 5 ನಿಮಿಷ ಕುದಿಬೇಕು. ಆಮೇಲೆ ಮತ್ತೆ ಅದಕ್ಕೆ ಸ್ವಲ್ಪ ಹಾಲು ಹಾಕ್ತೇನೆ, ಗಟ್ಟಿ ಹಾಲು ಹಾಕ್ತೇನೆ. ಚೆನ್ನಾಗಿ ಕುದೀತಾ ಇದೆ ನೋಡಿ. ಇದಕ್ಕೆ ಇವಾಗ ಗಟ್ಟಿ ಹಾಲು ಹಾಕ್ತಾ ಇದ್ದೇನೆ. ಆವಾಗ ಸ್ವಲ್ಪ ನೀರು ಹಾಲು ಹಾಕಿದ್ದೆ. ಇದಕ್ಕೆ ತುಂಬ ಹಾಲೇನು ಬೇಕು ಅಂತಿಲ್ಲ. ನಿಮ್ಗೆ 1 ಲೋಟ ಹಾಲು ಹಾಕಿದರೆ ಸಾಕಾಗುತ್ತೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಆಯ್ತು. ಇನ್ನೊಂದು 2 ಕುದಿ ಬಂದರೆ ಆಯಿತು. ಇವಾಗ ಇದಕ್ಕೊಂದು ಸ್ವಲ್ಪ ನಾನು ಏಲಕ್ಕಿ ಕುಟ್ಕೊಂಡಿದ್ನಲ್ಲ ಅದು ಕೂಡ ಹಾಕ್ತಾ ಇದ್ದೇನೆ. ತುಂಬ ಈಸಿ ರೆಸಿಪಿ ಇದು. ಒಂದು 10 ನಿಮಿಷದಲ್ಲೆಲ್ಲ ಮಾಡ್ಕೊಳ್ಬೋದು ನೀವು. ಅಂದರೆ ಏನಂದರೆ ನೀವು ಸಬ್ಬಕ್ಕಿ ನೆನೆಸ್ಕೊಳ್ಬೇಕಾಗುತ್ತೆ. ಒಂದು 4 ಅವರ್ 5 ಅವರ್ ನೆನೆಸ್ಬೇಕು. ಅದು ಸಬ್ಬಕ್ಕಿ ಸ್ವಲ್ಪ ಗಟ್ಟಿ ಅಲ್ವಾ. ಇವಾಗ ಇದು ಒಂದು ಕುದಿ ಬಂದಮೇಲೆ ಇದಕ್ಕೆ ಡ್ರೈ ಫ್ರೂಟ್ಸನ್ನು ಸ್ವಲ್ಪ ತುಪ್ಪದಲ್ಲಿ ಕರೆದು ಹಾಕಬೇಕು. ಸಬ್ಬಕ್ಕಿ ಪಾಯಸ ರೆಡಿ ಆಯಿತು. ನೋಡಿ, ಸ್ವಲ್ಪ ತುಪ್ಪ ಇಟ್ಟು ಇದಕ್ಕೆ ಗೋಡಂಬಿ ಮತ್ತು ಬಾದಾಮ್ ಹಾಕಿದ್ದೇನೆ. ಬೇಕಾದರೆ ದ್ರಾಕ್ಷಿ ಕೂಡ ಹಾಕ್ಕೊಳ್ಬೋದು. ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಹಾಕ್ಬೋದು. ನಾನು ಹಾಕ್ಬೇಕು. ನಾನು ದ್ರಾಕ್ಷಿ ಹಾಕ್ತೇನೆ. ಅದು ಲಾಸ್ಟಲ್ಲಿ ಹಾಕ್ತೇನೆ. ಮೊದಲೇ ಹಾಕಿದರೆ ಅದು ದ್ರಾಕ್ಷಿ ಮೆತ್ತಗೆ ಆಗುತ್ತೆ. ಕೊನೆಯಲ್ಲಿ ಹಾಕ್ಕೊಳ್ಬೋದು. ಬೇಕು ಅಂದರೆ ನೀವು ಪಿಸ್ತಾ ಎಲ್ಲ ಇರುತ್ತಲ್ಲ ಅದನ್ನು ಕೂಡ ಹಾಕ್ಕೊಳ್ಬೋದು. ಇದು ಇವಾಗ ಒಂದು ಸ್ವಲ್ಪ ಫ್ರೈ ಆಗಬೇಕು. ಇದು ಫ್ರೈ ಆಗಿದೆ. ಇವಾಗ ಆಫ್ ಮಾಡ್ಕೊಳ್ತೇನೆ. ಇವಾಗ ಇದನ್ನು ಹಾಕುವಾಗ ಇದಕ್ಕೆ ದ್ರಾಕ್ಷಿ ಹಾಕ್ತೇನೆ. ಆಯಿತು, ಸಬ್ಬಕ್ಕಿ ಪಾಯಸ ರೆಡಿ ಆಯಿತು. ತುಂಬ ರುಚಿಯಾಗಿರುತ್ತೆ. ತುಂಬ ಈಸಿ ಕೂಡ, ಆರೋಗ್ಯಕ್ಕೆ ಒಳ್ಳೆಯದು ಕೂಡ. ಎಲ್ಲ ಇದೆ. ಒಂದ್ಸಲ ನೀವು ಮನೆಯಲ್ಲಿ ಮಾಡಿ ನೋಡಿ. ನೋಡಿ ಫ್ರೆಂಡ್ಸ್, ಹೇಗೆ ಕಾಣ್ತಿದೆ ಅಂತ. ಎಷ್ಟು ಪರಿಮಳ ಬರ್ತಾ ಇದೆ. ಅಷ್ಟು ಚೆನ್ನಾಗಿರುತ್ತೆ. ಟೇಸ್ಟ್ ಕೂಡ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಇದು ಸ್ವಲ್ಪ ದೇಹದಲ್ಲಿ ಉಷ್ಣ ಇರುತ್ತೆ ಅಂತ ಹೇಳ್ತಾರೆ ನೋಡಿ. ಕಾನ್ಸ್ಟಿಪೇಷನ್ ಎಲ್ಲ ಬರುತ್ತೆ ಉಷ್ಣದಿಂದ ಅಂತೇಳಿ. ಅಂಥವರೆಲ್ಲ ಇದನ್ನು ಯೂಸ್ ಮಾಡಿದರೆ ತುಂಬ ಒಳ್ಳೆಯದು. ಬಾಡಿಗೆ ನಮಗೆ ತಂಪು ಮಾಡುತ್ತೆ. ಇದು ಸಬ್ಬಕ್ಕಿ ಅಂದ್ರೇ ತಂಪಲ್ವಾ. ಅದರಿಂದ ಈ ದೇಹ ಉಷ್ಣ ಪ್ರಕೃತಿಯವರು ಇರ್ತಾರೆ ನೋಡಿ, ಅವರೆಲ್ಲ ಇದನ್ನು ಜಾಸ್ತಿ ಯೂಸ್ ಮಾಡಬೇಕು. ಇವಾಗ ನೋಡಿ, ಕಪ್ಪಲ್ಲಿ ಹಾಕಿ ಕೊಡ್ತೇನೆ. ಎಷ್ಟು ಚೆಂದ ಕಾಣ್ತಿದೆ ನೋಡಿ. ಎಷ್ಟು ಚೆಂದ ಇದೆಯೋ. ರುಚಿ ಕೂಡ ಅಷ್ಟೇ ಇದೆ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ. ತುಂಬ ಈಸಿ ರೆಸಿಪಿ ಇದು. ಸಿಂಪಲಾಗಿ ಒಂದು 10 ನಿಮಿಷದಲ್ಲಿ ಮಾಡ್ಕೊಳ್ಬೋದು. ಆದರೆ ಏನು ಅಂದರೆ ನೆನೆಸಿಟ್ಕೊಳ್ಬೇಕಷ್ಟೇ. ಮೊದಲೇ ನಿಮಗೆ ಐಡಿಯಾ ಇರಬೇಕು. ಇವತ್ತು ಸಬ್ಬಕ್ಕಿ ಪಾಯಸ ಮಾಡ್ತೇವೆ ಅನ್ನುವಾಗ ನೆನೆಸಿಟ್ಕೊಳ್ಬೇಕು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೇ ಥರ ಹೊಸ ವಿಡಿಯೋ ತೊಗೊಂಡು ಮತ್ತೆ ಬರ್ತೇನೆ. ಬಾಯ್ ಫ್ರೆಂಡ್ಸ್.